ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಈ ವ್ಲಾಗ್ ಬಂದು ಮಂಗಳವಾರದ್ದು. ಇನ್ನು ಮಂಗಳವಾರ ಬೆಳಗ್ಗೆನೇ ಎದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆಗೆ ಬಂದು ಇವತ್ತು ಹುಳಿ ಮೊಳಕೆ ಕಾಳು ಸಾಂಬಾರು, ರೈಸ್ ಮಾಡಿದ್ದೆ. ಮುದ್ದೆ ಮಾಡಲಿಲ್ಲ. ಇನ್ನು ನೈಟ್ ಮುದ್ದೆ ಮಾಡಿದ್ವಿ. ಚಿಕ್ಕಮ್ಮ ಇದ್ಬಿಟ್ಟು ಒನ್ ಟೈಮ್ ಅಡ್ಜಸ್ಟ್ ಮಾಡ್ಕೊತಾರೆ, ಮಧ್ಯಾಹ್ನಗಿನ ಬಿಸಿ ಮುದ್ದೆ ಮಾಡೋಣ, ಇವಾಗ ಅನ್ನ ಸಾಂಬಾರು ಒಂದು ಮಾಡು ಅಂತ ಹೇಳಿದರು. ಸರಿ ಬಿಡಿ ಅಂತ ಹೇಳ್ಬಿಟ್ಟು ಇನ್ನು ಮೊಳಕೆ ಕಾಳು ಚೆನ್ನಾಗಿ ಬಂದಿದ್ದು ಮೊಳಕೆ, ಸಾಂಬಾರು ಮಾಡಿ ಇನ್ನು ಅನ್ನ ಮಾಡಿದ್ದೆ. ಇನ್ನು ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಅಣ್ಣ ಅವರೆಲ್ಲ ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇವತ್ತು ಬಂದು ಕಂಪ್ಲೀಟ್ ಆಗುತ್ತೆ. ಇನ್ನು ರೂಮು ಮತ್ತು ದೇವ್ರ ಮನೆ ಮತ್ತು ಸ್ವಲ್ಪ ಅಡ್ಡಗೋಡೆ ಇರುತ್ತಲ್ಲ, ಚಿಕ್ಕ ಚಿಕ್ಕ ರೂಮುಗಳವೆಲ್ಲ ಕೂಡ ಇವತ್ತೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಬೆಳಗ್ಗೆನೇ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸೋಣ ಅಂತ ಹೇಳಿ ಇನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರಿ ಈ ಕಡೆ ಕೆಲಸ. ಇನ್ನು ಚಿಕ್ಕಮ್ಮ ಬಂದು ಒಂದು ಸ್ವಲ್ಪ ಬಟ್ಟೆ ಇದ್ದವು, ಹಂಗೆ ಬಿಟ್ಟರೆ ಇನ್ನು ಜಾಸ್ತಿ ಬಟ್ಟೆ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಆ ಕಡೆ ಕೆಲಸದ ಕಡೆ ನೋಡ್ಕೊತ ಕೂಡ ಇನ್ನು ಬಟ್ಟೆ ಕೂಡ ಎಲ್ಲ ಒಗ್ದಾಕ್ತಾಯಿದ್ರು. ಇಲ್ಲಿ ನೋಡ್ಬೋದು ಇನ್ನು ಅಡ್ಗೋಡೆ ಕೂಡ ಆಲ್ಮೋಸ್ಟ್ ನೆನ್ನೆನೇ ಎಲ್ಲ ಕ್ಲಿಯರ್ ಮಾಡಿದರು. ಇನ್ನು ಸ್ವಲ್ಪ ಇತ್ತು. ಇನ್ನು ಅಷ್ಟರೊಳಗೆ ಆಗಲೇ ಒಂದು 7 ಗಂಟೆ ಏನಾಗಿತ್ತು ಸಾಯಂಕಾಲ. ಅಲ್ಲಿವರೆಗೂ 7 ಗಂಟೆ 7:30ವರೆಗೂ ಕೂಡ ಕೆಲಸ ಮಾಡಿ ಎಲ್ಲ ಕ್ಲಿಯರ್ ಮಾಡಿದರು. ಇನ್ನು ಸಿಮೆಂಟ್ ಖಾಲಿ ಆದ ತಕ್ಷಣ ಕೆಲಸ ಸ್ಟಾಪ್ ಮಾಡ್ತಾರಲ್ವ, ಕಲಿಸಿರೋದು ಅದು ಇನ್ನೊಂದು 3 ಸ್ಟೆಪ್ ಏನೋ ಇತ್ತು, ಅದನ್ನು ಕೂಡ ಇವತ್ತು ಕ್ಲಿಯರ್ ಮಾಡಿಬಿಟ್ಟು ಇನ್ನು ಬೇಗನೆ ಕೆಲಸ ಸ್ಟಾಪ್ ಮಾಡಿದ್ರು. ಇನ್ನು ಈ ಕಡೆ ಬಂದು ಚಿಕ್ಕಮ್ಮ ಇಲ್ಲೇ ಒಲೆ ಇಟ್ಟಿದ್ದಾರೆ ನೀರು ಕಾಯಿಸೋಕ್ಕಂತ ಹೇಳಿಬಿಟ್ಟು. ಇನ್ನು ಚಿಕ್ಕಪ್ಪನಿಗೆ ಅವರು ಎಲ್ಲರಿಗೂ ಕೂಡ ಸ್ನಾನಕ್ಕೆ ನೀರೆಲ್ಲ ಇಟ್ಟಿದ್ರು. ಇನ್ನು ಅಲ್ಲೆಲ್ಲ ಕೆಲಸ ಮುಗೀತು. ಮತ್ತು ಕೆಲಸ ಮುಗಿದ ತಕ್ಷಣ ನಮಗಿನ್ನೇನು ಮನೆಯಲ್ಲಿ ಸ್ವಲ್ಪ ಅಕ್ಕಿ ಖಾಲಿಯಾಗಿದ್ದರೆ ಮತ್ತು ರಾಗಿ ಖಾಲಿಯಾಗಿದ್ದರೆ ಅವೆಲ್ಲ ಸ್ವಲ್ಪ ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಕೂಡ ರೆಡಿ ಮಾಡಿಕೊಂಡ್ರು ಮಂಗಳವಾರನೇ. ಇನ್ನು ಇದು ಬಂದು ಬುಧವಾರ. ನಾನು ಮತ್ತೆ ಮಂಗಳವಾರ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನಗೆ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಹುಷಾರು ತಪ್ಪೋ ಥರ ಅನ್ನಿಸ್ತಾ ಇತ್ತು ನನಗೆ. ಬಾಡಿ ಎಲ್ಲ ಫುಲ್ ಪೇನ್ ಬರೋದು, ಕಾಲು ಮತ್ತು ಫುಲ್ಲು ಬೆನ್ನು ಹೊಡ್ತಾ ಆ ಥರ ಎಲ್ಲ ಸ್ವಲ್ಪ ಸುಸ್ತು ಥರ ಆಗಿತ್ತು. ಅದಕ್ಕೋಸ್ಕರ ನಾನೇನು ವೀಡಿಯೋಸೇ ಮಾಡೋಕ್ಕೆ ಹೋಗಲಿಲ್ಲ. ನಾನು ಸುಮ್ಮನೆ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ಸುಮ್ಮನೆ ರೆಸ್ಟ್ ಮಾಡಿದೆ. ಇದು ಬಂದು ಬುಧವಾರ. ಇನ್ನು ಚಿಕ್ಕಮ್ಮ ಬಂದು ಇವತ್ತು ಕೆಲ್ಸಕ್ಕೆ ಹೋಗಿದ್ರು. ಇನ್ನು ಚಿಕ್ಕಪ್ಪ ಇದ್ದರು ಮನೆ ಹತ್ರ, ಅವರು ಆ ಕಡೆ ಮನೆ ಹತ್ರ ಇದ್ದರು. ಇನ್ನು ಗುಂಡ ಬಂದು ಅಂಗನವಾಡಿಗೆ ಹೋಗಿದ್ದ. ಇನ್ನು ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳಿ. ಏನಂದರೆ ಮಧ್ಯಾಹ್ನಕ್ಕೆ ಬರ್ತಾನೆ ನನ್ನ ಮಗ, ಒಂದು 2:15 ಬಂದುಬಿಡ್ತಾನೆ ಅಂಗನವಾಡಿಯಿಂದ. ಬಂದ ತಕ್ಷಣವೇ ಅಲ್ಲಿ ಚಿಕ್ಕ ಮಕ್ಕಳಲ್ವ, ಅವ್ರಿಗೆ ಊಟ ಮಾಡೋದು ಸಮಾಧಾನ ಆಗೋದಿಲ್ಲ. ಅದಕ್ಕೋಸ್ಕರ ಅರ್ಧಂಬರ್ಧ ಸ್ವಲ್ಪ ಚೆನ್ನಾಗಿ ಊಟ ಮಾಡಲ್ಲ. ಹೇಳ್ಬೇಕಂದ್ರೆ ನಮ್ಮ ಗುಂಡನಿಗೆ ನೀಟಾಗಿ ಊಟ ಮಾಡೋದಕ್ಕೆ ಬರೋದಿಲ್ಲ. ಅವ್ನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿದ್ರೆ ಮಾತ್ರ ಊಟ ಮಾಡ್ತಾನೆ. ಅವನು ಇನ್ನೂ ಸ್ವಲ್ಪ ಅಷ್ಟೊಂದು ತಿನ್ನೋದು ಕಲ್ತ್ಕೊಂಡಿಲ್ಲ. ಎಷ್ಟು ಟ್ರೈ ಮಾಡಿದ್ರೂ ಕೂಡ ಅವನು ಮನೆಯಲ್ಲಿ ಊಟನೇ ಮಾಡೋದಿಲ್ಲ. ತಿನ್ನಿಸ್ಬೇಕು, ಹಂಗಾದ್ರೆ ತಿಂತಾನೆ, ಇಲ್ಲಾಂದರೆ ಚಪ್ಪಾಯಿ ಅಂದರೂ ಕೂಡ ಮುಟ್ಟೋದೇ ಇಲ್ಲ, ಹಂಗೆ ಮಾಡ್ತಾಯಿರ್ತಾನೆ. ಅದಕ್ಕೆ ಇನ್ನು ಬಂದ ತಕ್ಷಣವೇ ಅಮ್ಮ ಬೇಕು ಅಂತ ಕೇಳ್ತಾ ಇರ್ತಾನಲ್ವ. ಇನ್ನು ಬಂದಮೇಲೆ ಇನ್ನೇನು ಪರದಾಡೋದು ಅಂತೇಳ್ಬಿಟ್ಟು ಇನ್ನು ಬಿಸಿ ಅನ್ನ ಸಾಂಬಾರು ಮಾಡಿಡೋಣ ಅಂತೇಳ್ಬಿಟ್ಟು ಇನ್ನು ಮಧ್ಯಾಹ್ನನೇ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಬಂದು ಎಲ್ಲ ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಸುಲ್ಕೊಂಡೆ. ಏನಕ್ಕಂದರೆ ಒಂದು 6 ಮೊಟ್ಟೆ ಇದ್ದವು, ಕೋಳಿ ಮೊಟ್ಟೆ. ಸಾಂಬಾರಾದರೂ ಮಾಡಿಡೋಣ ಮತ್ತು ಸಂಜೆಗೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಏನೇನು ಐಟಮ್ ಬೇಕೋ ಎಲ್ಲ ಕೂಡ ಜೋಡಿಸ್ಕೊಂಡೆ. ನೋಡ್ತಾ ಇರ್ಬೋದು, ಸ್ವಲ್ಪ ಕೊಬ್ಬರಿ ಇತ್ತು, ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಗಸಗಸೆ, ಏಲಕ್ಕಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಕೂಡ ಹಾಕ್ಬಿಟ್ಟು, ಒಟ್ಟು ಏನೇನು ಐಟಮ್ ಬೇಕು ಅದೆಲ್ಲ ಹಾಕ್ಬಿಟ್ಟು ಈ ಕಡೆ ಸ್ವಲ್ಪ ಸಾಂಬಾರು ಪುಡಿ, ಇಷ್ಟು ಖಾರದ ಪುಡಿ ತೊಗೊಂಡೆ. ಅಲ್ಲಿಗೂ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಆಯ್ತು ಅನಿಸ್ತು, ಸ್ವಲ್ಪ ಖಾರನೇ ಆಗಿತ್ತು ಸಾಂಬಾರು. ಅದೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಇವಾಗ ಮಿಕ್ಸಿ ಇಟ್ಕೊತಾ ಇದ್ದೀನಿ. ಇನ್ನು ಮಿಕ್ಸಿ ಇಲ್ಲ ಸದ್ಯಕ್ಕೆ ನಮಗೆ. ಇವಾಗ ನಮ್ಮ ಅಕ್ಕರ ಮನೆ ಹತ್ರ ಒಂದು ಜಾರ್ ಇಸ್ಕೊಬಂದಿದ್ದು ಚಿಕ್ಕದು, ಅದರಲ್ಲೇ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ರುಬ್ಕೊತೀವಿ ನೀಟಾಗೇ. ಅಂದರೆ ಗ್ಯಾಪ್ ಕೊಟ್ಟು ರುಬ್ಕೋಬೇಕು. ಒಂದು ಸ್ವಲ್ಪ ಜೋರಾಗಿ ಏನಾದರೂ ಜಾಸ್ತಿ ಸುತ್ತಿಸ್ಬಿಟ್ರಂತೂ ಫುಲ್ಲು ಹೀಟ್ ಆಗಿಬಿಡುತ್ತದೆ, ಏನನ್ನೋದೇ ಗೊತ್ತಿರಲ್ಲ ಪ್ರಾಬ್ಲಮ್ಮು, ಅಷ್ಟು ಹೀಟ್ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸ್ಟಾಪ್ ಕೊಟ್ಟು ಇನ್ನು ಹಂಗೆ ಸ್ವಲ್ಪ ನೀಟಾಗಿ ನುಣ್ಣಗೆ ರುಬ್ಕೊಂಡೆ. ಇನ್ನು ಮೊಟ್ಟೆ ಬಂದು ಒಂದು 6 ಮೊಟ್ಟೆ ಇತ್ತು, ಅದಕ್ಕೆ ಸಾಂಬಾರು ಮಾಡಿಬಿಡೋಣ, ಸಂಜೆಗೂ ಕೂಡ ಆಗುತ್ತೆ. ಚಿಕ್ಕಮ್ಮ ಕೂಡ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಅದಕ್ಕೆ ಬಂದವ್ರು ಇನ್ನೇನು ಮಾಡ್ಕೊತಾರೆ ಅಂತ ಹೇಳಿ ನಾನು ಆ ಐಡಿಯಾದಲ್ಲಿ ಮಾಡಿದೆ. ಇನ್ನು ಅನ್ನಕ್ಕೂ ಕೂಡ ಇಡೋಣ ಅಂತ ಹೇಳಿಬಿಟ್ಟು ಫಸ್ಟು ಸಾಂಬಾರು ಮಾಡೋಣ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅನ್ನಕ್ಕೆ ಇಡೋಣ ಅಂತ ಹೇಳಿ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಈ ವ್ಲಾಗು ನಿಮಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಇನ್ನು ನನ್ನ ಮೊಬೈಲಲ್ಲಿ ಕರೆನ್ಸಿ ಮುಗ್ದೋಗಿದೆ, ಕರೆನ್ಸಿ ಇಲ್ಲ, ರೀಚಾರ್ಜ್ ಮಾಡ್ಕೊಳೋವರೆಗೂ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ನೆನ್ನೆ
ಕೂಡ ವಿಡಿಯೋ ಹಾಕಿಲ್ಲ ನಾನು. ಸ್ವಲ್ಪ ರೀಚಾರ್ಜ್ ಮಾಡ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಮಾಡಿಟ್ಕೊತೀನಿ, ಅದು ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಕೆಲವರೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಾ. ಒಂದಿನ ನಾನು ವೀಡಿಯೋ ಹಾಕಲಿಲ್ಲ ಅಂದರೂ ಕೂಡ ನೆಕ್ಸ್ಟ್ ಒಂದೆರಡು ದಿನ ಹಂಗೆ ಬಿಟ್ಕೊಂಡ್ಬಿಟ್ಟು ಮತ್ತೆ ಕಮೆಂಟ್ ಮಾಡ್ತಾ ಇರ್ತೀರಾ. ಇಲ್ಲ ಒಂದೆರಡು ದಿನ ಬಿಟ್ಕೊಂಡು ನಾನು ವೀಡಿಯೋ ಹಾಕಿದ್ಮೇಲೆ ಮತ್ತೆ ಕೇಳ್ತಾ ಇರ್ತೀರಾ, ನಾವು ಯಾಕೆ ವೀಡಿಯೋ ಹಾಕ್ಲಿಲ್ಲಲ್ಲ ಸಿಸ್ಟರ್ ಅಂತ ಹೇಳಿಬಿಟ್ಟು. ಈ ಥರ ಇರುತ್ತೆ. 28 ದಿನಕ್ಕೆ ಒಂದು ಸತಿ ರೀಚಾರ್ಜ್ ಮಾಡ್ಕೊಳ್ಳೇಬೇಕಲ್ವ. ಸ್ವಲ್ಪ ರಿಸ್ಕ್ ಆಗ್ತಾಯಿದೆ ನಮಗೂ ಕೂಡ. ಸ್ವಲ್ಪ ಜಾಸ್ತಿ ಕಮಿಟ್ಮೆಂಟ್ಗಳಿದೆ. ಮೊನ್ನೆ ಕೂಡ ಸ್ವಲ್ಪ ಅಮೌಂಟ್ ಎಲ್ಲ ನಮ್ಮ ಮನೆಯವ್ರು ಹಾಕಿದ್ರು. ಇದು ಗೋಲ್ಡುದು ಬಡ್ಡಿ ಕಟ್ಟಬೇಕಿತ್ತು, ಅದೆಲ್ಲ ಕಟ್ಟೋದು, ಮತ್ತು ಮನೆಗೆ ರೇಷನ್ನು ಅದಿದು ಫುಲ್ ಅವರೇ ನೋಡ್ಕೊತಾ ಇದ್ದಾರೆ ನಮ್ಮ ಮನೆಯವರು. ಅದಕ್ಕೆ ಒಂದು ಸ್ವಲ್ಪ ನನಗೆ ಕೇಳೋದಕ್ಕೆ ಒಂಥರ ಹಿಂದೆ ಮುಂದೆ ಆಗುತ್ತೆ, ಅಷ್ಟೊಂದೆಲ್ಲ ನಮಗೆ ಖರ್ಚು ಮಾಡ್ತಾ ಇದ್ದಾರೆ. ಇನ್ನು ಸಡನ್ನಾಗಿ ಮತ್ತೆ ರೀಚಾರ್ಜ್ ಬೇರೆ ಖಾಲಿಯಾಗಿದೆ, ಮತ್ತು ಅದನ್ನು ಹಾಕಿ ಅಂತಂದರೆ ನನಗೆ ಅವ್ರು ಹಾಕ್ತಾರೆ, ಅವ್ರೇನು ಇಲ್ಲ ಅನ್ನೋದಿಲ್ಲ. ನಾನೇ ಸ್ವಲ್ಪ ಬಿಡು ಇನ್ನೊಂದೆರಡು ದಿನ ಬಿಟ್ಕೊಂಡು ಗ್ಯಾಪ್ ಕೊಟ್ಬಿಟ್ಟು ಹಾಕ್ಸ್ಕೊಳೋಣ, ಇನ್ನು ಹಿಂದೆ ಏನು ಅವ್ರ ಹತ್ರ ಇದೆಯೋ ಇಲ್ಲ ಅಂತೇಳ್ಬಿಟ್ಟು ಇನ್ನು ಯೋಚನೆ ಮಾಡಿ ಇನ್ನು ಸುಮ್ಮನೆ ಆಗಿದ್ದೀನಿ. ಅದಕ್ಕೋಸ್ಕರ ವೀಡಿಯೋಸ್ ಬರ್ತಾ ಇಲ್ಲ, ನಿಮಗೆ ಏನೋ ಅಂದ್ಕೋಬೇಡಿ. ಇವಾಗ ಬಂದು ಮೊಟ್ಟೆ ಸಾಂಬಾರೆಲ್ಲ ಮಾಡ್ತಾಯಿದ್ದೀನಿ. ನಾನು ಮುಂಚೆ ಮೊಟ್ಟೆ ಎಲ್ಲ ಬೇಯಿಸ್ಬಿಟ್ಟು ನಾನು ಇದರಲ್ಲಿ ಹಾಕ್ತಾಯಿದ್ದೆ ಸಾಂಬಾರಿಗೆ. ಇವತ್ತು ಬಂದು ಸುಮ್ಮನೆ ಡೈರೆಕ್ಟಾಗೆ ಮೊಟ್ಟೆ ಎಲ್ಲ ಇದು ಮಾಡ್ಕೊಂಬಿಟ್ಟು ಇದರೊಳಗೆ ಡೈರೆಕ್ಟಾಗಿ ಹಾಕೋಣ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ನನಗೆ ಹೇಳ್ಬೇಕಂದ್ರೆ ಜಾಸ್ತಿ ಮೊಟ್ಟೆ ಬೇಯಿಸ್ಬಿಟ್ಟು ಹಾಕಿದ್ರೆ ಇಷ್ಟ ಆಗುತ್ತೆ. ಈ ಥರ ಡೈರೆಕ್ಟಾಗಿ ಮೊಟ್ಟೆ ಎಲ್ಲ ತೊಗೊಂಡು ಅದರೊಳಗೆ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಮಾಡಿದೆ. ಬಟ್ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ನನಗೆ ಮತ್ತೆ ಅಂದ್ಕೊಂಡೆ ಇನ್ನೊಂದು ಸತಿ ಇದೇ ಥರ ಮಾಡೋಣ ಅಂತ ಅಂದ್ಕೊಂಡೆ. ಲಾಸ್ಟಲ್ಲಿ ನೋಡಿದ್ರಲ್ಲ ಇಷ್ಟ ಮಾಡೋದು ಎಲ್ಲರೂ ಕೂಡ ಮಾಡ್ತಾರೆ, ವೆರಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟೆ ನಾನು. ಸಿಮ್ಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ನಿಮಿಷ 3 ನಿಮಿಷ ಹಂಗೆ ಬಿಟ್ಬಿಟ್ಟೆ, ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ ಮೊಟ್ಟೆ ಅಂತೇಳ್ಬಿಟ್ಟು. ನಾವು ಮೊಟ್ಟೆ ಹಾಕಿದ ತಕ್ಷಣವೇ ಅದನ್ನು ಸ್ವಲ್ಪ ಹಿಂಗೆ ಥರ ತಿರುಗಿಸ್ಬಿಟ್ರೆ ಎಲ್ಲ ಒಂಥರ ಚಲ್ಲಪಿಲ್ಲಿ ಆಗೋದು, ಅದು ಸಿಗೋದಿಲ್ಲ ನೀಟಾಗಿ ಮೊಟ್ಟೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಂಗೆ ಬಿಟ್ಬಿಟ್ರೆ ಆಮೇಲೆ ನಾವು ಯಾವ ಥರ ಮೊಟ್ಟೆ ಹಾಕಿರ್ತೀವೋ ಅದೇ ಥರನೇ ಸಿಗ್ತಾ ಇರುತ್ತೆ ಮೊಟ್ಟೆ ಕೂಡ ತಿನ್ನೋದಕ್ಕೆ. ಅದಕ್ಕೋಸ್ಕರ ಮೊಟ್ಟೆ ಹಾಕಿದ ತಕ್ಷಣ ಹಂಗೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ತಂಗೆ ಬೇಯಿಸ್ಕೊಂಬಿಟ್ಟು ಆಮೇಲೆ ಇಳಿಸೋದಷ್ಟೇ ರೆಡಿ ಆಗುತ್ತೆ. ಇನ್ನು ಸರಿ ಬಿಡು, ನನಗೆ ಅನ್ನಕ್ಕೆ ಇಟ್ಬಿಡೋಣ ಕುಕ್ಕರ್ಗೆ ಅಂತೇಳ್ಬಿಟ್ಟು ಇವಾಗ ಅನ್ನ ಕೂಡ ಇಡ್ತಾಯಿದ್ದೀನಿ. ಹಿಂಗೆ ಮಧ್ಯಾಹ್ನ ಸ್ವಲ್ಪ ಬೇಗನೆ ಅಡುಗೆ ಮಾಡಿಟ್ರೆ ಸಾಯಂಕಾಲಕ್ಕೆ ಅನ್ನ ಇರುತ್ತಲ್ಲೋ ಸ್ವಲ್ಪ ಬಿಸಿ ಮುದ್ದೆ ಮಾಡ್ಕೋಬೋದು ಅಂತ ಹೇಳಿ ಎಲ್ಲ ಮಧ್ಯಾಹ್ನ ರೆಡಿ ಮಾಡಿಬಿಡ್ತೀನಿ. ಇನ್ನು ಚಿಕ್ಕಮ್ಮ ಕೂಡ ಇವತ್ತು ಮೆಕ್ಕೆಜೋಳ ಕುಚ್ಚಕ್ಕೆ ಹೋಗಿದ್ರು, ಅದಕ್ಕೆ ಅವರು ಕೂಡ ಮಧ್ಯಾಹ್ನ ಬರ್ತಾರೆ. ಇನ್ನು ಬರೋ ಟೈಮ್ ಆಗಿಬಿಟ್ಟಿದ್ದಾಗಲೇ, ಅದಕ್ಕೆ ಇನ್ನೇನು ಬರೋವಾಗ ಅಂತೇಳ್ಬಿಟ್ಟು ನಾನು ಮುಂಚೆನೇ ಸ್ವಲ್ಪ ಕಾಫಿ ಮಾಡ್ತಾಯಿದ್ದೀನಿ. ಹಾಲು ಕೂಡ ಹಾಕ್ಸ್ಕೊಂಡಿದ್ದಲ್ವ, ಟೀ ಬೇಡ ಸ್ವಲ್ಪ ಕಾಫಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬ್ರೂ ಕಾಫಿ ಪುಡಿ ಹಾಕ್ಬಿಟ್ಟು ಇನ್ನು ಕಾಫಿ ಮಾಡಿದೆ. ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ಕೂಡ ಬಂದರು. ಇನ್ನು ಅವ್ರಿಗೂ ಕೊಟ್ಬಿಟ್ಟು ಇನ್ನು ನಾನು ಕುಡಿದು ಇನ್ನು ನಮ್ಮ ಅಣ್ಣ ಕೂಡ ಇದ್ದರು, ಅವ್ರಿಗೂ ಕೂಡ ಕೊಟ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಕೆಲ್ಸಕ್ಕೆ ಹೋಗಿದ್ರು. ಕೆಲ್ಸಕ್ಕೆ ಹೋದ ತಕ್ಷಣ ಸುಮ್ಮನೆ ಬರೋದಿಲ್ಲ, ಏನಾದರೂ ಒಂದು ಕೈಯಲ್ಲಿ ಇಟ್ಕೊಂಬರ್ತಾರೆ. ಮತ್ತು ಮನೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಲ್ವಾ, ಒಂದಿಲ್ಲ ಅಂದರೂ ಕೂಡ ಏನೂ ನಡೆಯೋದೇ ಇಲ್ಲ. ಅದಕ್ಕೋಸ್ಕರ ಇನ್ನು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಸಿಕ್ತಂತೆ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕ ಬದನೆಕಾಯಿ ಕೂಡ ಇತ್ತಂತೆ. ಅದು ಮತ್ತು ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಬಂದಿದ್ರು. ಸೊಪ್ಪೆಲ್ಲ ಸಿಗ್ತಾ ಇರುತ್ತೆ ಎಲ್ಲ ಹೊಲದಲ್ಲಿ, ಕಿತ್ಕೊಬರೋದಕ್ಕೆ ಟೈಮ್ ಸಿಗೋಲ್ಲ ಒಂದೊಂದು ಸರಿ. ಅದಕ್ಕೋಸ್ಕರ ನೋಡ್ಕೊಂಬಿಟ್ಟು ಟೈಮ್ ಮಾಡಿಕೊಂಡು, ಅಂದರೆ ಕೆಲಸ ಸ್ವಲ್ಪ ಬೇಗ ಬಿಟ್ಟರೆ ಇನ್ನು ನಡ್ಕೊಂಬರ್ಬೇಕು, ದೂರ ಆಗುತ್ತಲ್ಲ, ಅಷ್ಟರೊಳಗೆ ಸ್ವಲ್ಪ ಏನಾದರೂ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ಮನೆಗೆ ಅಲ್ಲೇ ಸ್ವಲ್ಪ ಹೊತ್ತು ಇದ್ಬಿಟ್ಟು ಎಲ್ಲ ನೋಡಿಕೊಂಡು ಅವ್ರನ್ನ ಕೇಳಿಬಿಟ್ಟು ಏನೆಲ್ಲ ತರಕಾರಿ ಕೂಡ ಎಲ್ಲ ತೊಗೊಂಬರ್ತಾ ಇರ್ತಾರೆ. ಇನ್ನು ಇಷ್ಟು ತರಕಾರಿ ತಂದಿದ್ದಾರಲ್ವ, ಇಷ್ಟು ತರಕಾರಿ ತೊಗೋಬೇಕಂದ್ರೆ ಎಷ್ಟು ದುಡ್ಡಾಗುತ್ತೆ ಗೊತ್ತಾ? ನಿಜವಾಗ್ಲೂ ರೇಟ್ ಅಂತೂ ಸಖತ್ತು ರೇಟು. ಎಷ್ಟೇ ಹೇಳಿದ್ರು 1/4 kg 30 ರೂಪಾಯಿ ಅಂತೂ ಕಡಿಮೆನೇ ಮಾಡೋದಿಲ್ಲ. ಅರ್ಧ kg 60 ರೂಪಾಯಿ ಹೇಳ್ತಾ ಇರ್ತಾರೆ. ಪ್ರತಿಯೊಂದು ತರಕಾರಿನೂ ಅಷ್ಟೇ, ಅದೆಷ್ಟು ಕಡಿಮೆನೋ ರೇಟು ಒಂದು ಗೊತ್ತಿಲ್ಲ. ಇನ್ನು ಮಾರ್ಕೊಂಬರ್ತಾರಲ್ವ, ತೊಗೊಳ್ಳೇಬೇಕಾಗುತ್ತೆ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತೊಗೋಬೇಕಾಗುತ್ತೆ. ಏನೇ ತೊಗೊಳ್ಳಿ ಪ್ರತಿಯೊಂದು ಕೂಡ 1/4 kg 30 ರೂಪಾಯಿ, 1/4 kg 30 ರೂಪಾಯಿ ಅಂತ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಇನ್ನು ಏನು ಮಾಡೋಕ್ಕಾಗಲ್ಲ, ಇದ್ದಾಗ ತೊಗೋಬೇಕು, ಇಲ್ದಿದ್ದಾಗ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಇವತ್ತು ಸೊಪ್ಪು ತಂದಿದ್ದಾರಲ್ವ, ಇನ್ನು ಸೊಪ್ಪು ಮಸೊಪ್ಪು ಮಾಡೋಣ ಅಂತ ಹೇಳಿ ಇನ್ನು ಚಿಕ್ಕಮ್ಮ ಕೂಡ ಹೇಳ್ತಾಯಿದ್ರು. ಇನ್ನು ಅಷ್ಟರಲ್ಲಿ ನಾವು ಚಿಕ್ಕಮ್ಮ ಎಲ್ಲ ಜೋಡಿಸ್ಕೊತಾ ಇದ್ರು. ಇನ್ನು ಪಾತ್ರೆ ಕೂಡ ತುಂಬ ಪಾತ್ರೆ ಇತ್ತು. ಇನ್ನು ಪಾತ್ರೆ ಎಲ್ಲ ತೊಳೆದೆ, ಅವರಿಗೆಲ್ಲ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಚಿಕ್ಕಮ್ಮನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಇನ್ನು ತರಕಾರಿ ಎಲ್ಲ ತಂದಿದ್ರಲ್ಲ ಅದೆಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಕಸ ಗುಡಿಸಿ ಇವಾಗ ಸ್ವಲ್ಪ ಪಾತ್ರೆ ಇದ್ದು ಅವೆಲ್ಲ ತೊಳೆದ್ಬಿಟ್ಟು ಇನ್ನು ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ. ಇನ್ನು ಮನೆ ಕೆಲಸ 2 ದಿನ ಸ್ಟಾಪ್ ಮಾಡಿದ್ದಾರೆ. ಒಂದು ಸ್ವಲ್ಪ ಕಟ್ಟಿದ ತಕ್ಷಣವೇ ಹಂಗೆ ಅದ್ರ ಮೇಲೆ ಹತ್ತೋದೆಲ್ಲ ಮಾಡಬಾರ್ದಲ್ವ, ಸ್ವಲ್ಪ ಸಿಮೆಂಟ್ ಎಲ್ಲ ಚೆನ್ನಾಗಿ ಹಿಡಿಬೇಕಂತೇಳ್ಬಿಟ್ಟು 1-2 ದಿನ ಗ್ಯಾಪ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಗುಂಡ ಕೂಡ ಬಂದ ತಕ್ಷಣ ಊಟ ಮಾಡಿಬಿಟ್ಟು ಚೆನ್ನಾಗಿ ಮಲ್ಕೊಂಡಿದ್ದ. ಇದು ಸಾಯಂಕಾಲ ಟೈಮು. ಇನ್ನು ಎದ್ಬಿಟ್ಟು ಅವನು 1 hour ಮಲ್ಕೊಂಡಿದ್ದ ಚೆನ್ನಾಗಿ. ಆಮೇಲೆ ಎದ್ಬಿಟ್ಟು
ಇನ್ನಾಗಲೇ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದಾನೆ. ಎದ್ದ ತಕ್ಷಣ ಏನಾದರೂ ಬೇಕು ಅವನಿಗೆ ತಿನ್ನೋದು. ಒಂದಿನ ಏನಾದರೂ ಅಭ್ಯಾಸ ಮಾಡಿಸ್ಬಿಟ್ರೆ ಅದೇನೇ ಜೋತ್ಕೊಂಡು ಇರ್ತಾನೆ ಅವನು. ಅಂಗಡಿಗೆ ಹೋಗಬೇಕು, ಚಾಕ್ಲೇಟ್ ಬೇಕು, ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾನೇ ಇರ್ತಾನೆ. ಅದು ಬೇಡ ಅಂದರೂ ಕೂಡ ಕೇಳೋದಿಲ್ಲ. ಅದೇ ಥರನೇ ಮಾಡ್ತಾಯಿದ್ದ. ಇನ್ನೊಂದು ಸ್ವಲ್ಪ ತಂಗೆ ತೊಡೆ ಮೇಲೆ ಹಾಕ್ಕೊಂಬಿಟ್ಟು ಸಮಾಧಾನ ಮಾಡಿದೆ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಇನ್ನು ಸೊಪ್ಪು ತಂದಿದ್ರಲ್ಲ, ಸೊಪ್ಪು ಮಾಡೋಣ ಗಟ್ಟಿಯಾಗಿ, ಮತ್ತು ಮೊಟ್ಟೆ ಸಾಂಬಾರು ಕೂಡ ಮಾಡಿದ್ನಲ್ವ, ಆ ಸಾಂಬಾರು ಜೊತೆಗೆ ಚಪಾತಿ ಮತ್ತು ಸ್ವಲ್ಪ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಹಿಟ್ಟೆಲ್ಲ ಕಲಿಸ್ತಾ ಇದ್ದಾರೆ. ತುಂಬ ದಿನ ಆಯಿತು ಚಪಾತಿ ಮಾಡಲಿಲ್ಲ ನಾವು, ಒಂದು ವಾರ ಮೇಲಾಯ್ತು ಅನಿಸುತ್ತೆ. ಅದಕ್ಕೆ ಇವತ್ತು ಫ್ರೀ ಆಗಿದ್ವಲ್ಲ, ಚಿಕ್ಕಮ್ಮ ಕೂಡ ಮಧ್ಯಾಹ್ನಕ್ಕೆ ಬಂದಿದ್ರಲ್ಲ, ಅದಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಹಿಟ್ಟೆಲ್ಲ ಕಲಿಸ್ತಾ ಇದ್ದಾರೆ. ಇನ್ನು ಹಿಟ್ಟು ಕೂಡ ಜಾಸ್ತಿ ದಿನ ಇಟ್ಕೋಬಾರ್ದಲ್ಲ. ಮೊನ್ನೆ ರೀಸೆಂಟಾಗಿ ಏನೋ ಸಂತೆ ಮಾಡಿದ್ವಿ, ಯಾವುದೋ ಹಬ್ಬದಲ್ಲಿ ಮಾಡಿದ್ವಿ ಅನಿಸುತ್ತೆ. ಅದೆಲ್ಲ ಹಂಗೆ ಅಂದರೆ ಒಂದು 15 ದಿನ ಆಯ್ತು ಅನಿಸುತ್ತೆ. 15-20 ದಿನ ಆಯಿತು ಅನಿಸುತ್ತೆ. ಅದೇ ನಾಗರ ಪಂಚಮಿಗೆ ನಾವು ಎಲ್ಲ ರೇಷನ್ ಎಲ್ಲ ತಂದಿದ್ವಿ. ಇನ್ನು 5 kg ಪಾಕೆಟ್ ತಂದಿತ್ತು ಚಿಕ್ಕಮ್ಮ ಗೋಧಿ ಹಿಟ್ಟೆಲ್ಲ ಕೂಡ. ಇನ್ನು ತುಂಬ ದಿನ ಇಟ್ಬಿಟ್ರೆ ಸುಮ್ಮನೆ ಹುಳ ಆಡುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಇತ್ತು, ಅದನ್ನು ಖಾಲಿ ಮಾಡಿಬಿಡೋಣ, ಬೇಕಾದರೆ ಹೊಸ್ದಾಗಿ ತರಿಸಿದ್ರಾಯ್ತು ಅಂತ ಹೇಳಿ ಇನ್ನು ಚಪಾತಿ ಹಿಟ್ಟು ಕೂಡ ಎಲ್ಲ ಕಲಿಸ್ಬಿಟ್ಟು ನೀಟಾಗಿ ಇಟ್ಟಿದ್ರು. ಒಂದು 1/4 ಗಂಟೆ 20 ನಿಮಿಷ ಅನಿಸುತ್ತೆ ಅಷ್ಟೇ. 20 ನಿಮಿಷ ಇಟ್ಟು ನೆನೆಸಿಟ್ಬಿಟ್ಟು ಇವಾಗ ಚಪಾತಿ ಹೊಸಿತಾ ಇದ್ದಾರೆ. ಇನ್ನು ಚಿಕ್ಕಮ್ಮ ಹೊಸ್ಕೊಟ್ಟಂಗೆಲ್ಲ ನಾನು ಕೂಡ ಒಂದು ಕಡೆ ಬೇಯಿಸ್ದೆ. ಇಲ್ಲೇ ನಮ್ಮ ಮನೆಯಲ್ಲೇ ಬೇಯಿಸ್ದೆ, ನಾನು ಕೂತ್ಕೊಂಡು ಆರಾಮ್ಸೆ ಬೇಯಿಸೋಣ ಅಂತ ಹೇಳಿ. ಇನ್ನು ಚಿಕ್ಕಮ್ಮ ಎಲ್ಲ ಚಪಾತಿ ಎಲ್ಲ ಹೊಸಿತಾಯಿದ್ರು. ನಾವು ಬಂದು ಸ್ವಲ್ಪ ಪ್ಲೇನ್ ಚಪಾತಿ ಸುಡ್ತೀವಿ, ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕೂಡ ಸುಡ್ತೀವಿ. ಇನ್ನು ನನ್ನ ತಮ್ಮನಿಗೆ ಕಂಪಲ್ಸರಿ, ಅವನು ಎಣ್ಣೆನೇ ತಿನ್ನಲ್ಲ ಜಾಸ್ತಿ, ಅವನಿಗೋಸ್ಕರ ಹಂಗೆ ಪ್ಲೇನಾಗಿ ಸುಡ್ತಾ ಇರ್ತೀವಿ. ಮತ್ತು ಇನ್ನು ನಮಗೋಸ್ಕರ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಸುಟ್ಕೊಳ್ಳೋಣ ಅಂತ ಹೇಳಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಪ್ಲೇನಲ್ಲೇ ಸುಟ್ಟು ಹಾಕ್ದೆ. ಈ ಥರ ಒಣ ರೊಟ್ಟಿ ಸುಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸುಡೋದಿದು. ಎಣ್ಣೆ ಹಾಕಿದ ತಕ್ಷಣ ಬೇಗನೆ ಅದು ಬೇಯೋ ಥರ ಆಗುತ್ತೆ, ಚೆನ್ನಾಗೇ ಬರುತ್ತೆ. ಇದು ಬಂದು ಎಣ್ಣೆ ಹಾಕಲಿಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಉಬ್ಬೋದಾಗಲಿ ಮತ್ತು ಸ್ವಲ್ಪ ನೀಟಾಗಿ ಬೇಯೋದಾಗಲಿ ಸ್ವಲ್ಪ ಲೇಟ್ ತೊಗೊಳುತ್ತೆ. ಅದನ್ನೆಲ್ಲ ನಾವು ನೀಟಾಗಿ ಸುತ್ತ ಕೂಡ ತಿರ್ಗಿಸ್ಬಿಟ್ಟು ನೀಟಾಗಿ ಸುಡಬೇಕು. ಇಲ್ಲಾಂದರೆ ಸೆಂಟ್ರಲ್ಲಿ ಸುಡುತ್ತೆ ಮತ್ತು ಸೈಡಲ್ಲೆಲ್ಲ ಸುಡೋದೇ ಇಲ್ಲ. ಅದಕ್ಕೆ ತವ ಇರುತ್ತಲ್ಲ, ತವನ ಸ್ವಲ್ಪ ಇದು ಮಾಡ್ಕೊಂಬಿಟ್ಟು ನೀಟಾಗಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಒಂದು ಸ್ವಲ್ಪ ತಿರ್ಗಿಸ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಆಲ್ಮೋಸ್ಟ್ ಆಗಲಿ ಸ್ವಲ್ಪ ಎಲ್ಲ ಕೂಡ ಬೇಯಿಸಿಟ್ಟಿದ್ದೆ, ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಹೇಳ್ಬಿಟ್ಟು. ಇನ್ನು ನಾವು ಕೂಡ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ವಿ. ಹಿಂಗಿರುತ್ತೆ, ಒಂದು ಮನೇಲಿ 2 ಥರನೂ ಮಾಡಲೇಬೇಕಾಗುತ್ತೆ. ಇನ್ನು ಒಬ್ಬರು ತಿಂತಾರೆ, ಒಬ್ಬರು ತಿನ್ನೋದಿಲ್ಲ, ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಇನ್ನು ಇದು ಬಂದು ಸಂಜೆ ಟೈಮು. ಇನ್ನು ಎಲ್ಲರದ್ದು ಕೂಡ ಊಟ ಆಯಿತು. ಚಿಕ್ಕಮ್ಮಂದು, ಚಿಕ್ಕಪ್ಪಂದು, ನನ್ನ ತಮ್ಮಂದು ಮತ್ತು ನಮ್ಮ ಗುಂಡಂದು ಎಲ್ಲರದ್ದು ಊಟ ಆಯಿತು. ಊಟ ಮಾಡಿ ಇನ್ನು ಟಿ ವಿ ನೋಡ್ತಾಯಿದ್ರು ಎಲ್ಲರೂ ಕೂಡ. ಇನ್ನು ನಾನು ಬಂದು ಸ್ವಲ್ಪ ಊಟ ಮಾಡೋಣ ಅಂತ ಹೇಳಿ ಇನ್ನು ಚಪಾತಿ ಮತ್ತೊಂದು ಸ್ವಲ್ಪ ಮೊಟ್ಟೆ ಸಾಂಬಾರು ಹಾಕ್ಕೊಂಡೆ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ. ಇದೇ ಥರನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನಮ್ಮ ಗುಂಡನಿಗೆ ತಿನ್ಸಕ್ಕೆ ಹೋಗ್ತಾಯಿದ್ದೀನಿ. ಅವ್ನು ಸಾಕು ಅಂತ ಹೇಳ್ತಾ ಇದ್ದ. ಇನ್ನು ಅವ್ನಿಗೆ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡಿದೆ. ಇನ್ನು ಊಟ ಮಾಡಿ ಚಾಪೆ ಎಲ್ಲ ಹಾಕ್ಕೊಂಡ್ಮೇಲೆ ಇನ್ನು ನನ್ನ ಮಗನ ಕತೆ ಅಂತೂ ಕೇಳೋದಕ್ಕಾಗೋದಿಲ್ಲ. ಎಷ್ಟು ಹಿಂಸೆ ಮಾಡ್ತಾನಂದರೆ ಅಪ್ಪ ಸಖತ್ತು ಹಿಂಸೆ ಕೊಟ್ಬಿಡ್ತಾನೆ. ಕುತ್ಕೊಂಡ್ಬಿಟ್ರೆ ಸಾಕು, ಅವ್ನಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ. ಕೂದಲೆಲ್ಲ ಎಳೆಯೋದು, ಸುಮ್ಮನೆ ಮೈ ಮೇಲೆಲ್ಲ ಹತ್ತೋದು, ಹಂಗೆಲ್ಲ ಮಾಡ್ತಾನೇ ಇರ್ತಾನೆ. ಯಾಕೆಂದರೆ ಬೆಳಗ್ಗೆಯಿಂದ ಅವನಿಗೆ ಒಂಥರ ಏನೋ ಕಳ್ಕೊಬಿಟ್ಟಿದ್ದೀನಿ ಅಂತ ಅನಿಸ್ಬಿಡುತ್ತೆ, ಸಿಗೋದೇ ಇಲ್ಲಲ್ವಾ. ಇನ್ನು ಅಂಗನವಾಡಿಯಲ್ಲಿ ಇರ್ತಾನೆ. ಇನ್ನು ಬಂದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ಬಿಡ್ತಾನೆ. ಆಮೇಲೆ ಎದ್ಮೇಲೆ ನಾವು ಕೆಲಸ ಅದು ಇದು ಅಂತ ನಾವು ಬ್ಯುಸಿ ಇರ್ತೀವಿ. ಅದಕ್ಕೆ ಇಷ್ಟೊತ್ತಲ್ಲಿ ಚಾಪೆ ಎಲ್ಲ ಹಾಕ್ಕೊಂಡು ಕೂತ್ಕೊಬಿಟ್ರಂತೆ ಸಾಕು. ಇನ್ನು ನಿದ್ದೆ ಬರಲಿಲ್ಲ ಅಂದರೆ ಆಗಲೆಲ್ಲ ಆಟ ಆಡಿಕೊಂಡು ಮೇಲೆ ಹತ್ತೋದು, ಕೂದಲು ಎಳೆಯೋದು, ಹೊಡೆಯೋದು, ಓಡೋಗೋದು, ಆ ಥರ ಎಲ್ಲ ಸಖತ್ತು ಇದು ಮಾಡ್ತಾ ಇರ್ತಾನೆ. ಬಟ್ ಎಲ್ಲ ಕೂಡ ಸಹಿಸ್ಕೋಬೇಕು. ಚಿಕ್ಕ ಮಕ್ಕಳಲ್ವ, ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ದಂಗೆಲ್ಲ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ಆರಾಮ್ಸೆ ಆಟ ಆಡ್ಕೊಂಡಿರ್ತೀವಿ ಇಷ್ಟೊತ್ತಲ್ಲಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.